ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಇಂಗ್ಲೀಷ್ ಕ್ಲಾಸ್. ಮನೆ ಕ್ಲಾಸಲ್ಲಿ ಪ್ಯಾಸಿವ್ ಫಾರ್ಮನ್ನು ಕಲ್ತಿದ್ರಿ. ಇಲ್ಲಿ ಇನ್ನೊಂದಿಷ್ಟು ಕ್ವಶನ್ಸ್ಗಳ ಮೂಲಕ ಪ್ಯಾಸಿವ್ ವಾಯ್ಸನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಫಸ್ಟ್ ಏನು ಮಾಡ್ಬೇಕು, ಪ್ಯಾಸಿವ್ ಫಾರ್ಮನ್ನು 3 ಮಾರ್ಕ್ಸ್ ಇರುತ್ತೆ. 3 ಮಾರ್ಕ್ಸನ್ನು ಕಂಪ್ಲೀಟಾಗಿ 3 ಮಾರ್ಕ್ಸ್ ನೀವು ತೊಗೋಬೇಕು. ಹಾಗಿದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ, ಸಿಂಗ್ಯುಲರ್ ಇದ್ದರೆ ವಾಸ್ ಹಾಕಬೇಕು, ಪ್ಲೂರಲ್ ಇದ್ದರೆ ವರ್ ಹಾಕಬೇಕು. ಇದು ಆಲ್ರೆಡಿ ಮನೆ ಕ್ಲಾಸಲ್ಲಿ ಕಲ್ತೀರಿ. ಇನ್ನು V3 ಫಾರ್ಮನ್ನು ಹಾಕಬೇಕು, ಹೌದ್ರಿ? ಇನ್ನು ಅರ್ಧ ವಾರ್ಷಿಕ ಪರೀಕ್ಷೆ ಮಿಡ್ ಟರ್ಮ್ ಆಗಿರ್ಬೋದು ಅಥವಾ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಆಗಿರ್ಬೋದು, 3ಕ್ಕೆ 3 ಮಾರ್ಕ್ಸನ್ನ ನೀವು ತೆಗಿತಾ ಹೋಗಬೇಕು. ಏನು ಕ್ವಶನ್ ಕೊಡ್ತಾರಪ್ಪ ಅಂತಂದರೆ, ಕಂಪ್ಲೀಟ್ ದ ಫಾಲೋಯಿಂಗ್ ಬೈ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ ಅಂತ ಕೇಳ್ತಾರೆ. ಬ್ರ್ಯಾಕೆಟ್ನಲ್ಲಿ ವರ್ಬ್ಗಳನ್ನು ಕೊಟ್ಟಿರ್ತೀವಿ, ಅದನ್ನೇ ಮಾಡಿರಿ ನೀವು ಚೇಂಜ್ ಮಾಡಿ ಬರೀರಿ ಅಂತ ಹೇಳ್ತಾರೆ. ಫಸ್ಟ್ ಕ್ವಶನ್ ನೋಡಿರಿ. ಎ ಮರ್ಡರ್ ವಾಸ್ ಕಮಿಟೆಡ್ ಇನ್ ಮೊನ್ಯಾಕೋ, ದ ಮಿನಿಸ್ಟರ್ಸ್ ಡ್ಯಾಶ್ ಸಮನ್ ಆ್ಯಂಡ್ ಇಟ್ ಡ್ಯಾಶ್ ಡಿಸೈಡ್ ಅಂತ ಅದ. ಇಲ್ಲಿ ಬ್ರಾಕೆಟಲ್ಲಿ ನೋಡಿರಿ, ಸಮನ್ ಎ ಮರ್ಡರ್ ವಾಸ್ ಕಮಿಟೆಡ್, ಇಲ್ಲಿ ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಸಮನ್ಡ್ ಅಂತ ಆಗುತ್ತೆ. ಡಿಸೈಡ್ ಅಂತಂದರೆ ವಾಸ್ ಡಿಸೈಡೆಡ್ ಅಂತ ಬರೀಬೇಕು. ಸೆಕೆಂಡ್ ಒನ್, ಎ ಕ್ರೈಮ್ ವಾಸ್ ರಿಪೋರ್ಟೆಡ್ ದ ಪ್ರಿನ್ಸ್ ಆಫ್ ದ ಮೊನ್ಯಾಕೋ, ದ ಪ್ರಿನ್ಸ್ ಡ್ಯಾಶ್ ಅಮೇಸ್ ಆ್ಯಸ್ ದೇರ್ ವಾಸ್ ಎ ಮರ್ಡರ್ ವಿಚ್ ಡ್ಯಾಶ್ ಕಮಿಟ್ ಇನ್ ಹೀಸ್ ಕಿಂಗ್ಡಮ್ ಫಾರ್ ದ ಫಸ್ಟ್ ಟೈಮ್ ಅಂತ ಅದು. ಕೆಳಗಡೆ ಆನ್ಸರ್ ನೋಡಿರಿ, ವಾಸ್ ಅಮೇಸ್ಡ್, ವಾಸ್ ಕಮಿಟೆಡ್. ಮೊನ್ಯಾಕೋ ವಾಸ್ ಎ ಲಿಟಲ್ ಕಿಂಗ್ಡಮ್, ಇಟ್ ಡ್ಯಾಶ್ ನೌ. ಇಲ್ಲಿ ನೌವಿಂಗ್ ಅಂತ ಬರೆಯೋಕೆ ಹೋಗ್ಬೇಡ್ರಿ, ತಪ್ಪಾಗ್ತದೆ. ಇಲ್ಲೇನು ಮಾಡಿರಿ, ಸಿಂಗ್ಯುಲರ್ ಇರೋದ್ರಿಂದ, ಇಟ್ ಅನ್ನೋದು ಸಿಂಗ್ಯುಲರ್ ಇರೋದ್ರಿಂದ ವಾಸ್ ನೌನ್ ಅಂತ ಬರೀರಿ V3 ಫಾರ್ಮನ್ನು. ನೆಕ್ಸ್ಟು ದೀಸ್ ಡ್ಯಾಶ್ ಅಂತದ ಸ್ಟಾಪ್, ದಿಸ್ ಡ್ಯಾಶ್ ಸ್ಟಾಪ್ ಬೈ ಅದರ್ ಕಂಟ್ರೀಸ್ ಇನ್ ಯುರೋಪ್ ಅಂತದ, ವಾಸ್ ಸ್ಟಾಪ್ ಅಂತ ಬರೀರಿ. ದ ಕಿಂಗ್ ಇನ್ ಫೋರ್ತ್ ಒನ್, the king of Monaco was looking over the account. A few items of expenditure dash noticed by him in order to reduce the expenditure. The guard was noticed, was dismissed. The kingdom neither and guillotine and executioner, therefore a council dash call ಅಂತದ. ಬ್ರಾಕೆಟಲ್ಲಿ ಕಾಲ್ ಅದ, ವಾಸ್ ಕಾಲ್ಡ್ ಅಂತಾಗುತ್ತೆ. ಇನ್ನು ಬ್ರಾಕೆಟಲ್ಲಿ ಡಿಸೈಡ್ ಅಂತದ, ವಾಸ್ ಡಿಸೈಡೆಡ್ ಅಂತ ಬರೀರಿ. Next to sixth one, the minister decided a address in an inquiry to French government to get a guillotine. The letter dash send ಅಂತದ, ಲೆಟರ್ ಅಂತದ್ದು ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಅಂತ ಬರಿತೀರಿ. ಸೆಂಡ್ V3 ಫಾರ್ಮ್ ಸೆಂಟ್ ಅಂತ ಆಗುತ್ತೆ, ವಾಸ್ ಸೆಂಟ್. ನೆಕ್ಸ್ಟು ಸಪ್ಲೈ ಅಂತದ, ಕುಡ್ ಸಪ್ಲೈ ಅಂತದ, ಕುಡ್ ಬಿ ಕುಡಾದ್ಮೇಲೆ ಬಿ ಸಪ್ಲೈಡ್ ಅಂತ ಬರೀಬೇಕು. ಎ ಫ್ಯೂ ಇಯರ್ಸ್ ಎಗೋ ಮರ್ಡರ್ ಡ್ಯಾಶ್ ಕಮಿಟ್, ದ ಕೇಸ್ ಡ್ಯಾಶ್ ಟ್ರೈ ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್ ಅಂತದ. ನೋಡಿರಿ, ಮರ್ಡರ್ ಅನ್ನೋಂಥದ್ದು ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಕಮಿಟೆಡ್ ಅಂತ ಬರಿತೀರಿ. ನೆಕ್ಸ್ಟು ಟ್ರೈ ಅನ್ನೋವಂಥದ್ದು, ಕೇಸ್ ಅನ್ನೋಂಥದ್ದು ಸಿಂಗ್ಯುಲರ್ ಇರೋದ್ರಿಂದ ಟ್ರೈಡ್, V3 ಫಾರ್ಮ್ ಟ್ರೈಡ್ ಅಂತ ಬರಿತೀರಿ. ದ ಕ್ರಿಮಿನಲ್ ಡ್ಯಾಶ್ ಸೆಂಟೆನ್ಸ್ ಟು ಡೆತ್ ಆ್ಯಂಡ್ ಎ ಗಾರ್ಡ್. ನೋಡಿರಿ, ದ ಕ್ರಿಮಿನಲ್ ವಾಸ್ ಸೆಂಟೆನ್ಸ್, ಕ್ರಿಮಿನಲ್ ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಸೆಂಟೆನ್ಸ್ ಅಂತ ಬರಿತೀರಿ. ನೆಕ್ಸ್ಟು ಪ್ಲೇಸ್ ಅಂತದ, ಗಾರ್ಡ್ ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಪ್ಲೇಸ್ಡ್ ಅಂತ ಬರಿತೀರಿ. ಎ ಲೆಟರ್ ಡ್ಯಾಶ್ ಸೆಂಡ್ ಟು ಫ್ರೆಂಚ್ ಗೌರ್ಮೆಂಟ್, ಎ ಪ್ರಾಂಪ್ಟ್ ರಿಪ್ಲೈ ರಿಸೀವ್, ಇಟ್ ಸೆಟ್ ದ್ಯಾಟ್ ಎ ಮಷೀನ್ ಆ್ಯಂಡ್ ಎನ್ ಎಕ್ಸ್ಪರ್ಟ್ ವುಡ್ ಕಾಸ್ಟ್ 16,000 francs. ನೋಡಿರಿ, ವಾಸ್ ಸೆಂಟ್, ವಾಸ್ ರಿಸೀವ್ಡ್. In the toy kingdom, a council dash called to consider what could be done and it dash to send, bracketally decide ಅಂತ ಕೊಟ್ಟಾರಿ, to send a letter to the king of Italy. ನೋಡ್ರಿ, ಕೌನ್ಸಿಲ್ ಅನ್ನೋದು ಸಿಂಗ್ಯುಲರ್ ಇರೋದ್ರಿಂದ ವಾಸ್ ಕಾಲ್ಡ್ ಅಂತ ಬರಿತೀರಿ. ನೆಕ್ಸ್ಟು ವಾಸ್ ಡಿಸೈಡೆಡ್ ಅಂತ ಬರಿತೀರಿ. ದ ಜನರಲ್ ಡ್ಯಾಶ್ ಕಾಲ್ ಮತ್ತು ಕಾಲ್ ಅಂತ ಕೊಟ್ಟಾರೆ. ನೋಡ್ರಿ, ವಾಸ್ ಕಾಲ್ಡ್. ಇನ್ನು ಆಸ್ಕ್ ಅಂತದ, ವಾಸ್ ಆಸ್ಕ್ಡ್. ನೆಕ್ಸ್ಟು ದ ಕೌನ್ಸಿಲ್ ಮೆಟ್ ಅಗೇನ್, ದ ಜನರಲ್ ವಾಸ್ ಸಮನ್ಡ್ ಆ್ಯಂಡ್ ಹಿ ಡ್ಯಾಶ್ ಇನ್ಸ್ಟ್ರಕ್ಟ್, ವಾಸ್ ಇನ್ಸ್ಟ್ರಕ್ಟೆಡ್, ವಾಸ್ ಪ್ರಿಪೇರ್ಡ್. ಇನ್ 13th ಒನ್, ದ ಗಾರ್ಡ್ ಡ್ಯಾಶ್ ಡಿಸ್ಮಿಸ್, ಇಟ್ ಡ್ಯಾಶ್ ಡಿಸೈಡ್ ಟು ಆಫರ್ ದ ಕ್ರಿಮಿನಲ್ ಪೆನ್ಷನ್, ದ ಪೆನ್ಷನ್ ಫಿಕ್ಸ್ಡ್ ವಾಸ್ 600 francs, ವಾಸ್ ಡಿಸ್ಮಿಸ್ಡ್, ವಾಸ್ ಡಿಸೈಡೆಡ್. The prince agreed to this and the matter dash arranged, was arranged. Next,
ದೇರ್ ವಾಸ್ ಎ ಸ್ಮಾಲ್ ಲಾಕಪ್ ವೇರ್ ಪೀಪಲ್ ಡ್ಯಾಶ್ ಕೀಪ್ ಟೆಂಪ್ರರಿ ಅಂತ ಐತ್ರಿ. ಕೀಪ್ ವಿ3 ಫಾರ್ಮ್ ಕೆಪ್ಟ್ ಅಂತ ಆಗುತ್ತೆ. ವಾಸ್ ಕೆಪ್ಟ್. ಇನ್ ಲಾಸ್ಟ್ ಒನ್, ದ ಪ್ರಿನ್ಸ್ ಅಗ್ರೀಡ್ ಟು ಶೋ ಮೆರ್ಸಿ ಆ್ಯಂಡ್ ಸೋ ದ ಮ್ಯಾಟರ್ ಡ್ಯಾಶ್ ಅರೇಂಜ್. The only problem was that there was no suitable prison for a person who dash sentenced for life. Was arranged, was sentenced. ನೋಡಿರಿ, ಇದು ನಿಮ್ಮ 2D ಇಯರ್ ಪಾಠದಲ್ಲಿರುವಂಥ ಪ್ರತಿಯೊಂದು ಕ್ವಶನ್ಸನ್ನು 15 ಕ್ವಶನ್ಸ್ಗಳನ್ನು ಕಲ್ತಿದ್ದೀರಿ. ಇನ್ನು ನೆಕ್ಸ್ಟ್ ಬರುವಂಥ ಎಕ್ಸಾಮಲ್ಲಿ ನೀಟಾಗಿ ಇವೆಲ್ಲ ಓದ್ಕೊಂಡು 3 ಮಾರ್ಕ್ಸನ್ನು ತೆಗಿಬೇಕಾಗುತ್ತೆ. ಇನ್ನೂ ಈಸಿಯಾಗಿ ಬಹಳಷ್ಟು ಗ್ರಾಮರ್ಸ್ ಕ್ಲಾಸ್ಗಳನ್ನು ನೋಡಬೇಕಾದ್ರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.